ಒಂದು ಮಿಕ್ಸಿ ಜಾರ್ ಹೆಣ್ಮಕ್ಳಿಗೆ ಕಿಚನ್ನಲ್ಲಿ ಒಂದು ಬೆಸ್ಟ್ ಹೆಲ್ಪರ್ ಅಂತಲೇ ಹೇಳ್ಬೋದು. ಈ ಒಂದು ಮಿಕ್ಸಿ ಜಾರ್ ಇಲ್ಲ ಕೆಟ್ಟೋಯ್ತು ಅಂತಂದರೆ ಕೆಲಸ ಡಬಲ್ ಅಂತಲೇ ಅರ್ಥ, ಟೈಮ್ ಕೂಡ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ವಸ್ತುಗಳನ್ನು ಎಷ್ಟು ಕೇರ್ ಮಾಡ್ತೀವಿ, ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅಷ್ಟು ಬಾಳಿಕೆ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಈ ಒಂದು ಮಿಕ್ಸಿ ಜಾರನ್ನು ಹೇಗೆ ನಾವು ಒಂದು 2-3 ಇಂಗ್ರೀಡಿಯೆಂಟ್ಸಿಂದನೇ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಸ್ವಲ್ಪ ಡಿಟರ್ಜೆಂಟ್ ಪೌಡರ್ ಹಾಗೆಯೇ ಒಂದು ಸ್ವಲ್ಪ ಸೋಡಾ ಪುಡಿನ ಹಾಕಿದ್ದೀನಿ. ಈ ರೀತಿ ಯೂಸ್ ಮಾಡಿದ ನಂತರ ಉಳಿದಿರುವಂಥ ನಿಂಬೆ ಸಿಪ್ಪೆಯಿಂದ ಈ ಒಂದು ಪೇಸ್ಟನ್ನು ಹಚ್ಕೊಂಡು ನೀಟಾಗಿ ಇದ್ರ ಸುತ್ತಲೂ ಈ ರೀತಿ ರಬ್ ಮಾಡ್ಕೊಳ್ಬೇಕು. ಇದ್ರ ಮೇಲ್ಗಡೆ ಎಷ್ಟು ಡರ್ಟಿ ಕಲೆ ಇದ್ರೂ ಅಂದರೆ ಒಂಥರ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ನಾವು ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕೊಂಡಿರ್ತೀವಿ, ಒಂದೊಂದು ಸರಿ ಅದು ಮಿಕ್ಸಿ ಜಾರ್ ಲೂಸ್ ಆಗಿ ಎಲ್ಲನೂ ಚೆಲ್ಲಿ ಬಿಟ್ಟಿರುತ್ತೆ. ಸೊ ಆವಾಗನೂ ಕೂಡ ಆ ಒಂದು ಕಲೆ ರಿಮೂವ್ ಆಗ್ತಾ ಇರಲ್ಲ. ಸೊ ಈ ರೀತಿ ನಿಂಬುನ ಸೋಡಾ ಯೂಸ್ ಮಾಡಿರೋದ್ರಿಂದ ಅದೆಲ್ಲ ಬ್ಯಾಡ್ ಸ್ಮೆಲ್ಲನ್ನು ಎಲ್ಲನೂ ರಿಮೂವ್ ಆಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ಇದರಿಂದ ಚೆನ್ನಾಗಿ ರಬ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಟು ಒಂದು ಕ್ಲಾತನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ರೀತಿ ಒರೆಸ್ಕೊಂಡ್ರೆ ಆಯಿತು, ನಿಮ್ಮ ಒಂದು ಮಿಕ್ಸಿ ಜಾರ್ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಈ ರೀತಿ ನೀವು ಮನೆಯಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಇದು ತುಂಬ ದಿನ ಬಾಳಿಕೆ ಬರುತ್ತೆ. ಈ ರೀತಿ ಇನ್ನು ಹಲವಾರು ಮಿಕ್ಸಿ ಜಾರ್ಗಳನ್ನು ಕ್ಲೀನ್ ಮಾಡ್ಕೊಳ್ಳುವಂಥ ಟಿಪ್ಸ್ಗಳು ಕೂಡ ನನ್ನ ಒಂದು ಚಾನಲಲ್ಲಿ ಇದೆ, ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಸೊ ಇವಾಗ ನೋಡ್ತಾ ಇದ್ರೆ ಒಂದು ಡ್ರೈ ಕ್ಲಾತ್ ಇಂದ ಮತ್ತೆ ನೆಕ್ಸ್ಟ್ ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನೀವು ಸೇಫ್ ಆಗಿ ಇಟ್ಕೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಇದನ್ನ ಈ ರೀತಿ ನೀವು ಡಟ್ಟಿ ಇರುವಂತ ಮಿಕ್ಸಿ ಜಾರನ್ನ ಹಾಗೆ ಇಟ್ರೆ ಇಲಿಗಳು ಇದರ ವೈರ್ ಕಟ್ ಮಾಡೋದು, ಜಿರಳೆಗಳು ಸೇರ್ಕೊಳ್ಳೋದು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ರೀತಿ ನಿಂಬುನ ಯೂಸ್ ಮಾಡಿ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇದರ ಒಂದು ಸ್ಮೆಲ್ಗೆ ಇದರ ಹತ್ರ ಜಿರಳೆಗಳು ಕೂಡ ಬರೋದಿಲ್ಲ. ಸೊ ಇವಾಗ ಲಾಸ್ಟ್ ಅಲ್ಲಿ ಈ ಒಂದು ವೈರ್ ಕೂಡ ಅಷ್ಟೇನೆ ರಿಮೂವ್ ಮಾಡಿ ಸುತ್ತಿ ಹಾಗೇನೆ ಇಟ್ಬಿಟ್ರೆ ಕಟ್ ಆಗ್ತಾ ಇರುತ್ತೆ. ಸೊ ಅವಾಗ ನೀವು ಈ ರೀತಿ ಒಂದು ಕ್ಲಾತ್ ಕ್ಲಿಪ್ ಅನ್ನ ತಗೊಂಡು ಅದನ್ನ ನೀವು ಗೋಡೆಗೆ ಈ ರೀತಿ ಅಂಟು ಟೇಪ್ ಇಂದ ಸ್ಟಿಕ್ ಮಾಡಿ ಈ ರೀತಿ ನೀವು ಸೈಡ್ ಅಲ್ಲಿ ನೀಟಾಗಿ ಇಟ್ಕೊಂಡ್ರೆ ನಿಮ್ಮ ಒಂದು ಮಿಕ್ಸಿ ಜಾರ್ ಸೇಫ್ ಆಗಿರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ.